ನಮಸ್ತೆ, ನಾನು ನಿಮ್ಮ ವೀಣಾ ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ 2ನೇ ದಿನದ ಸಾಮಾನ್ಯ ಜ್ಞಾನ ಅಗ್ನಿವೀರ್ ಪರೀಕ್ಷೆಗಳನ್ನು ನೋಡಿ ಆಮೇಲೆ ನೀವು ಅದರ ಬೇಕಾದ ತಯಾರಿಯನ್ನು ಮಾಡಿಕೊಳ್ಳಿ. 1ನೇ ಪ್ರಶ್ನೆ, ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು ಅಂತ ಕೇಳ್ಯಾರ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟ್ಗೆ. ಭಾರತ ಸಂವಿಧಾನದ 86ನೇ ಸಂವಿಧಾನದ ತಿದ್ದುಪಡಿ ಅಂದರೆ 2002ರಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾರ. ಶಿಕ್ಷಣಕ್ಕೆ. ಕಿಲಿಮಂಜಾರೋ ಪರ್ವತ ಯಾವ ದೇಶದಲ್ಲಿದೆ ಅಂತ ಕೇಳ್ಯಾರ. ತಾಂಜಾನಿಯಾ. ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ದೇವೇಂದ್ರ ಫಡ್ನವೀಸ್. ನೆಕ್ಸ್ಟ್ 6ನೇ ಪ್ರಶ್ನೆ, ಶ್ರೀಲಂಕಾದ ಮೊದಲ ಮಹಿಳಾ ಪ್ರಧಾನಿ ಯಾರು? ಸಿರಿಮೌರೋ ಬಂಡಾರನಾಯಕೆ. ರಜಪೂತ್ ರೈಫಲ್ಸ್ನ ಪ್ರಧಾನ ಕಚೇರಿ ಭಾರತದಲ್ಲಿ ಎಲ್ಲಿದೆ ಅಂತ ಕೇಳ್ಯಾರ. ನವದೆಹಲಿಯಲ್ಲಿದೆ. ಸ್ವರ್ಣರೇಖಾ ನದಿ ಎಲ್ಲಿ ಹುಟ್ಟುತ್ತದೆ? ಜಾರ್ಖಂಡ್ನ ರಾಂಚಿ ಬಳಿಯ ನಾಗ್ನಿ ಪ್ರದೇಶದಲ್ಲಿ. 1890ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳ್ಯಾರ. ಫಿರೋಜಾ ಮೆಹ್ತಾ. ಮಟ್ಕಾ ಯಾವ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯ ಅಂತ ಕೇಳ್ಯಾರ. ಮಧ್ಯಪ್ರದೇಶದ್ದು. ಆಪರೇಷನ್ ಕ್ಯಾಕ್ಟಸ್ ಅನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಕೇಳ್ತಾರೆ. 1988ರಲ್ಲಿ. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಎಂಬ ಹಾಡನ್ನು ಯಾರು ಹಾಡಿದರು ಅಂತ ಕೇಳ್ಯಾರ. ಮೊಹಮ್ಮದ್ ಇಕ್ಬಾಲ್ ಅವರು. 1926ರಲ್ಲಿ ಭಾರತದ ಯಾವ ಸತ್ಯಾಗ್ರಹ ನಡೆಯಿತು ಅಂತ ಕೇಳ್ಯಾರ. ಬಾರ್ಡೋಲಿ ಸತ್ಯಾಗ್ರಹ. ಭಾರತ ರಾಷ್ಟ್ರಪತಿಯಾಗಲು ಬೇಕಾದ ಕನಿಷ್ಠ ವಯಸ್ಸು 35. ಭಾರತದಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಯಾವ ಕಾರ್ಯಾಚರಣೆ ನಡೆಸಲಾಯಿತು ಅಂತ ಕೇಳ್ಯಾರ. ಆಪರೇಷನ್ ವಿಜಯ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂದರೆ ಇಸ್ರೋ ಯಾವಾಗ ರಚನೆ ಆಯಿತು ಮತ್ತು ಅದರ ಪ್ರಧಾನ ಕಚೇರಿ ಅಂತ ಕೇಳ್ಯಾರ. 1969ರಲ್ಲಿ ಸ್ಥಾಪನೆ ಆಯಿತು. ಬೆಂಗಳೂರಿನಲ್ಲದ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ವಾಯುವ್ಯದಲ್ಲಿ ಎಷ್ಟು ವಿಸ್ತರಿಸಲಾಗಿತ್ತು ಅಂತ ಕೇಳ್ಯಾರ. ಹಿಂದೂ ಕುಶ್ ಪರ್ವತಗಳವರೆಗೆ. 3ನೇ ವಾಯುಪಡೆ ಗುರಿ ಓಮ್ ಟಚ್ ಸಿ ಬೈಟ್. ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ತಾರಾಪುರ ಮಹಾರಾಷ್ಟ್ರದಲ್ಲಿ. ಕೊನೆಯದಾಗಿ ಹಲ್ದಿಘಾಟ್ ಕದನದಲ್ಲಿ ಯಾರು ಸೋತರು ಅಂತ ಕೇಳ್ಯಾರ. ಮಹಾರಾಣಾ ಪ್ರತಾಪ್.